ನೋಡಿ ಕ್ವಶನ್, ಸಾಲ್ವ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಕಾಸ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು ಏನು, ವೈ ಇಂಟು ಸೈನ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್. ಹೇಳಿ ಬರ್ಕೊಳ್ಳೋಣ ಇದನ್ನ. ಕಾಸ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು ಹೇಳಿ ವೈ ಇಂಟು ಸೈನ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ನಿಮಗೆ ನೋಡಿ ಡಿಫರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡಿದಾಗ ನಿಮಗಿರೋ ಮೆಥಡ್ಸ್ ಯಾವ್ಯಾವ್ದು ಹೇಳಿ. ಒಂದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್, ಅದು ಯಾವ ಥರ ಫಾರ್ಮ್ ಇರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಏನು, ಕ್ಯೂ. ಅರ್ಥ ಆಗ್ತಿದೆಯಲ್ವ? ಈ ಫಾರ್ಮಲ್ಲಿರುತ್ತೆ. ಇಲ್ಲಾಂದರೆ ಬರ್ನೌಲಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವ ಫಾರ್ಮಲ್ಲಿರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್. ಅರ್ಥ, ಇದು ಬರ್ನೌಲಿಸ್ ಡಿಫರೆನ್ಷಿಯಲ್. ನಾವೇನು ಮಾಡ್ತೀವಿ, ಬರ್ನೌಲಿಸ್ನ ಯಾವುದಕ್ಕೆ ಕನ್ವರ್ಟ್ ಮಾಡ್ತೀವಿ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ರೆಡ್ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಇದು ಎಕ್ಸ್ಪ್ಲೇನ್ ಮಾಡೋಣ ಈಗ. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಬರ್ನೌಲಿಸ್. ನೆಕ್ಸ್ಟ್ ಯಾವುದು, ಎಕ್ಸಾಕ್ಟ್. ಎಕ್ಸಾಕ್ಟ್ ಯಾವ ಥರ ಇರುತ್ತೆ, ಎಕ್ಸಾಕ್ಟ್ ಮಾಡೋದು ಯಾವ ಥರ, ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಫಾರ್ಮಲ್ಲಿ ಬರ್ಕೊಂಡು ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿ ಬರೆದು ಎಮ್ನ ಫೈನ್ ಮಾಡಿ ಡೋ ಎಮ್ ಬೈ ಡೋ ವೈ ಫೈನ್ ಮಾಡಬೇಕು. ಅದು ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್ ಆದರೆ ಏನು, ಎಕ್ಸಾಕ್ಟು. ಈಕ್ವಲ್ ಆಗಲಿಲ್ಲ ಅಂದರೆ ರೆಡ್ಯೂಸಿಬಲ್ ಟು ಎಕ್ಸಾಕ್ಟು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇದರಲ್ಲಿ ಎಮ್ ತೊಗೊಳ್ಳೋಣ, ಇದನ್ನ ಚೆಕ್ ಮಾಡೋಕ್ಕೆ ಹೇಳ್ತಾರದು ನಾನು ನಿಮಗೆ. ಈಗ ಎಮ್ ಏನು, ಡಿ ಎಕ್ಸ್ಗೆ ಮಲ್ಟಿಪ್ಲೈ ಇರೋದೇನು, ವೈ ಸೈನ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್. ಆ್ಯಂಡ್ ಎನ್ ಅಂದರೆ ರಫ್ ವರ್ಕ್, ಇದು ಗೊತ್ತಾಗ್ತಿದೆಯಲ್ವಾ? ಎನ್ ಅಂದರೆ ಕಾಸ್ ಎಕ್ಸು. ಈಗ ಡೋ ಎಮ್ ಬೈ ಡೋ ವೈ ಮಾಡಿ ಏನಾಗುತ್ತೆ, ಸೈನ್ ಎಕ್ಸ್ ಇಂಟು 1 ಮೈನಸ್ 2y. ಡೋ ಎನ್ ಬೈ ಡೋ ಎಕ್ಸ್ ಮಾಡಿ ಏನು ಬರುತ್ತೆ, ಮೈನಸ್ ಸೈನ್ ಎಕ್ಸ್. ಇದು ಏನಾಗಲ್ಲ, ಇದು ಈಕ್ವಲ್ ಆಗಲ್ಲ. ಗೊತ್ತಾಗ್ತಿದೆಯಲ್ವಾ? ಇದು ಮೈನಸ್ ಕಾಸ್ ಎಕ್ಸ್ ಇರುತ್ತೆ ಎನ್, ಯಾಕಂದರೆ ಇದು ಪ್ಲಸ್ ಈ ಕಡೆ ಹೋದರೆ ಮೈನಸ್, ಮೈನಸ್ ಇಂಟು ಮೈನಸ್, ಇದು ಸೈನ್ ಎಕ್ಸ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಈಕ್ವಲ್ ಆಗುತ್ತಾ ಇಲ್ವೋ, ಆಗಲ್ಲ. ಅಂದರೆ ಏನಾಗಲ್ಲ, ಎಕ್ಸಾಕ್ಟ್ ಆಗಲ್ಲ. ಈಗ ಎಕ್ಸಾಂಪಲ್ಲು ಡೋ ಎಮ್ ಬೈ ಡೋ ವೈ ರೆಡ್ಯೂಸಿಬಲ್ ಟು ಎಕ್ಸಾಕ್ಟ್ ಮಾಡೋದು ಯಾವ ಥರ, ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಮಾಡ್ತೀರಾ ಹೇಳಿ. ಸೈನ್ ಎಕ್ಸ್ ಮೈನಸ್ 2y ಮೈನಸ್ ಸೈನ್ ಎಕ್ಸ್. ನೋಡಿ ಸೈನ್ ಎಕ್ಸು ಉಳಿಯೋದೇನು, ಮೈನಸ್ 2y. ಮೈನಸ್ 2y ಡಿವೈಡೆಡ್ ಬೈ ಎನ್ನು. ಎಮ್ ಅಂದರೆ ಏನು, ವೈ ಸೈನ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್. ಇಲ್ಲಿ ವೈ ತೊಗೊಂಡು ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ 2 ಬೈ ಸೈನ್ ಎಕ್ಸ್ ಮೈನಸ್ ವೈ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಡಿವೈಡೆಡ್ ಬೈ ಎಮ್ ಆದರೆ ಅದು ನಿಯರ್ ಟು ಎಮ್ಮು, ಡಿವೈಡ್ ಬೈ ಎಮ್ ಆಗಲಿಲ್ಲ ಅಂದರೆ ಅದು ಟು ಎಮ್ ಅಲ್ಲ. ನಿಯರ್ ಟು ಎನ್ ಆಗಬೇಕಂದ್ರೆ ಡಿವೈಡ್ ಬೈ ಎನ್ ಮಾಡಿದಾಗ ಈಗ ನೋಡಿ ಮೈನಸ್ ಕಾಸ್ ಎಕ್ಸ್ ಅಂದರೆ ಇದು ಡಿವೈಡ್ ಆಗಲ್ಲ, ಅದು ಡಿವೈಡ್ ಆಗಲ್ಲ. ಅಂದರೆ ಡಿವೈಡ್ ಆದರೆ ಇಲ್ಲಾಂದರೆ ಫಂಕ್ಷನ್ ಆಫ್ ಎಕ್ಸ್ ಸಿಗಬೇಕು, ಇಲ್ಲಾಂದರೆ ಫಂಕ್ಷನ್ ಆಫ್, ಅದಕ್ಕೆ ಇದು ಎಕ್ಸಾಕ್ಟ್ ಆಗಲ್ಲ, ರೆಡ್ಯೂಸಿಬಲ್ ಟು ಎಕ್ಸಾಕ್ಟು ಆಗಲ್ಲ. ಅರ್ಥ ಆಯ್ತಲ್ವಾ? ಇಲ್ಲಿ ನಾವು ಟ್ರೈ ಮಾಡಬೇಕಾಗಿರೋದು ಯಾವುದು, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್, ಬರ್ನೌಲಿಸ್ ಡಿಫರೆನ್ಷಿಯಲ್. ಇದೆಲ್ಲ ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಗ್ತಿದೆಯಲ್ವಾ? ಲೀನಿಯರ್ ಬರ್ನೌಲಿಸ್ಗೆ ಯಾವ ಥರ ಅಂದರೆ ಫಸ್ಟು ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು, ಹೆಂಗೆ ಫೈಂಡ್ ಮಾಡ್ತೀರಾ ಹೇಳಿ. ಇಲ್ಲಿ ನೋಡಿ ಕಾಸ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಡಿ ವೈ ಹಂಗೆ ಇಟ್ಕೊಳ್ಳಿ, ಈ ಡಿ ಎಕ್ಸ್ನ ಈ ಕಡೆ ಕಳಿಸ್ಕೊಡಿ. ಮಲ್ಟಿಪ್ಲೇಯರ್ ಅದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗೇನಾಯಿತು ಹೇಳಿ, ವೈ ಇಂಟು ಸೈನ್ ಎಕ್ಸ್ ಮೈನಸ್ ವೈ. ಈ ಡಿ ಎಕ್ಸ್ನ ಈ ಕಡೆ ತೊಗೊಂಡು ಡಿವೈಡ್ ಮಾಡ್ಬೋದು. ನೆಕ್ಸ್ಟ್ ಏನು ಹೇಳಿ, ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಇಂಟು ಸೈನ್ ಎಕ್ಸ್ ಆಗುತ್ತೆ, ಇದು ಪ್ಲಸ್ ಇಂಟು ಮೈನಸ್ ವೈ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗ ಕಾಸ್ ಎಕ್ಸ್ನ ಡಿವೈಡ್ ಮಾಡ್ಬಿಡಿ, ಏನಾಗುತ್ತೆ, ಡಿ ವೈ ಬೈ ಎಕ್ಸ್ ಈಸ್ ಈಕ್ವಲ್ ಟು ವೈ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಬೈ ಕಾಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗೇನಾಯಿತು, ಡಿ ವೈ ಬೈ ಈಸ್ ಈಕ್ವಲ್ ಟು ವೈ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸು, ವೈ ಸ್ಕ್ವೇರ್ ಬೈ ಕಾಸ್ ಎಕ್ಸ್ ಅಂದರೆ ವೈ ಸ್ಕ್ವೇರ್ ಇಂಟು 1 ಬೈ ಕಾಸ್ ಎಕ್ಸ್ ಅಂದರೆ ಏನು, ಸಿಕ್ಯಾನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ವೈ ಟ್ಯಾನ್ ಎಕ್ಸ್ ಈ ಕಡೆ ಕಳಿಸ್ಬಿಡಿ, ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ವೈ ಸ್ಕ್ವೇರ್ ಸಿಕ್ಯಾನ್ ಎಕ್ಸ್. ಯಾವ ಫಾರ್ಮ್ ಆಯ್ತು ಇದು, ಬರ್ನೌಲಿಸ್ ಡಿಫರೆನ್ಷಿಯಲ್ ಈಕ್ವೇಷನ್. ಅರ್ಥ ಆಗ್ತಿದೆಯಲ್ವಾ?
ಹಾಂ, ಅರ್ಥ ಆಗ್ತಿದೆಯಲ್ಲ. ಗಿವನ್ ಈಕ್ವೇಷನ್ ಈಸ್ ಬರ್ನೌಲಿಸ್ ಡಿಫರೆನ್ಷಿಯಲ್ ಈಕ್ವೇಷನ್. ಹೆಂಗೆ ಗೊತ್ತಾಗುತ್ತೆ ನೋಡಿ, ಇದು ಬರ್ನೌಲಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಹೆಂಗೆ ಗೊತ್ತಾಗುತ್ತೆ ಹೇಳಿ. dy by dx ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್. dy by dx ಈಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಬರೀ ಇಲ್ಲಿ ವೈ ಇಲ್ಲ ಅಂದರೆ, ವೈ ಪವರ್ ಎನ್ ಇಲ್ಲ ಅಂದರೆ ಅದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಈಗ ಬರ್ನೌಲಿಸ್ನ ಸಾಲ್ವ್ ಮಾಡೋದು ಯಾವ ಥರ ಹೇಳಿ. ಫಸ್ಟು ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡ್ಕೋಬೇಕು, ಅಥವಾ ಮಲ್ಟಿಪ್ಲೈ ಬೈ ಹೇಳಿ 1 ಬೈ ವೈ ಸ್ಕ್ವೇರ್. ಏನಾಗುತ್ತೆ 1 ಬೈ ವೈ ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇಂಟು ವೈ ಟ್ಯಾನ್ ಎಕ್ಸ್, ಇಲ್ಲಿ ಮೈನಸ್ 1 ಬೈ ವೈ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಸೀಕೆಂಡ್ ಎಕ್ಸ್. ಕರೆಕ್ಟ್ ಅಲ್ವಾ. ಈಗ ನೆಕ್ಸ್ಟ್ ಏನಾಗುತ್ತೆ ಹೇಳಿ. 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಹೇಳಿ. ಇಲ್ಲಿ ವೈ ಬೈ ಕ್ಯಾನ್ಸಲ್ ಆದರೆ ಮೈನಸ್ 1 ಬೈ ವೈ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮೈನಸ್ ಸೆಕೆಂಡ್. ನೋಡಿ, ಇದು ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಈ ಥರ ಕ್ವಶನ್ ಕೇಳಿದ್ರೆ, ಈಗ ನೋಡಿ ಇದು ಎಮ್ ಅಂದ್ಕೊಳ್ಳಿ, ಇಲ್ಲಿ ಈ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಏನು ಬರುತ್ತೆ, ಸೈನ್ ಎಕ್ಸ್ ಇಂಟು 1, ವೈ ಸ್ಕ್ವೇರ್ಗೆ ಮೈನಸ್ 2y, ಇಲ್ಲಿ ಏನು ಬರುತ್ತೆ ಮೈನಸ್ ಸೈನ್ ಎಕ್ಸ್. ಅದು ಎಕ್ಸಾಕ್ಟ್ ಆಗಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟ್ ಆಗುತ್ತೋ ಇಲ್ವೋ ಅಂತ. ಅರ್ಥ ಆಗ್ತಿದೆಯಲ್ವಾ. ಇದು ಬರ್ನೌಲಿಸ್ಗೆ ಕನ್ವರ್ಟ್ ಮಾಡೋದು ಯಾವಾಗಲೂ ಫಸ್ಟ್ ಪ್ರಾಬ್ಲಮಲ್ಲಿ ನೀವೇನು ಮಾಡಿ, ಇಲ್ಲಿ ನೋಡಿ ಡಿ ವೈ ಬೈ ಡಿ ಎಕ್ಸು, ಈ ಮೈನಸ್ ವೈ ಈ ಕಡೆ ಬಂದರೆ ಏನಾಗುತ್ತೆ ಆ ಥರ ಆಗುತ್ತೆ. ಇಲ್ಲಿ ಗೊತ್ತಾಗ್ತಿದೆಯಲ್ವಾ. ಬರ್ನೌಲಿಸ್ಗೆ ಏನಾಗುತ್ತೆ, ಇದು ಕನ್ವರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಏನು ಮಾಡಿ ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡಿ. ಗೊತ್ತಾಗ್ತಿದೆಯಲ್ಲ, ನೀವು ಮಾಡೋಕ್ಕೆ ಮುಂಚೆನೇ ಅನಲೈಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ, ಎಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ. ಅರ್ಥ ಆಯ್ತಲ್ವಾ. ಫಸ್ಟ್ ಪ್ರಾಬ್ಲಮ್ ಇದ್ದರೆ ಅದು ಬರ್ನೌಲಿಸ್ ರಿಲೇಟೆಡ್ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಫಾರ್ಮಲ್ಲಿ ಬರುತ್ತಾ ನೋಡಬೇಕದು. ಏನು ಯಾವ ಫಾರ್ಮಲ್ಲಿ ಬರಬೇಕು ಬರ್ನೌಲಿಸ್ಗೆ, ಎಕ್ಸ್ ಪ್ಲಸ್ ಪಿ ವೈ. ಇದು ಹೆಂಗೆ ಗೊತ್ತಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಫಾರ್ಮಲ್ಲಿ ಬರುತ್ತಾ ಇಲ್ವೋ ಅಂತ. ಈಗ ನೋಡಿ ಡಿ ವೈ ಬೈ ಡಿ ಎಕ್ಸ್ ಬರುತ್ತಾ, ಇಲ್ಲಿ ವೈ ಇದೆಯಲ್ಲ, ಇದು ಪಿ ವೈ ಅಂದ್ಕೊಳ್ಳಿ. ಬಂತಲ್ಲ ಪಿ ವೈ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಬಂದರೆ ಅದು ಇನ್ನೊಂದು ಕ್ಯೂ ಇಂಟು ವೈ ಪವರ್ ಏನು ಇರುತ್ತೆ, ಇಲ್ಲಾಂದರೆ ರೈಟ್ ಬರೀ ಕ್ಯೂ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾವಾಗ ಪಿ ಇಂಟು ವೈ ಬರೋಲ್ಲ ಅಂದರೆ ಇಲ್ಲಿ ವೈ ಸ್ಕ್ವೇರ್ ಇರುತ್ತೆ, ಇಲ್ಲಿ ಸೈನ್ ವೈ ಇರುತ್ತೆ, ಆವಾಗ ಪಿ ವೈ ಬರೋಲ್ಲ, ಸೈನ್ ವೈ ಇ ಪವರ್ ವೈ. ಗೊತ್ತಾಗ್ತಿದೆಯಲ್ವ, ಆವಾಗ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ವ. ಈಗ ಫಸ್ಟ್ ಏನು ಮಾಡಿ, ಕಾಸ್ ಎಕ್ಸ್ ಈ ಡಿ ವೈ ಬೈ ಡಿ ಎಕ್ಸ್ನ ಡಿವೈಡ್ ಮಾಡ್ಬೋದು, ಈಸ್ ಈಕ್ವಲ್ ಟು ವೈ ಇಂಟು ಸೈನ್ ಎಕ್ಸ್ ಮೈನಸ್ ವೈ. ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ವೈ ಇಂಟು ಸೈನ್ ಎಕ್ಸ್ ಏನು, ವೈ ಸೈನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ವೈ ಇಂಟು ವೈ ಸ್ಕ್ವೇರ್. ಕಾಸ್ ಎಕ್ಸ್ನ ಡಿವೈಡ್ ಮಾಡ್ಬಿಡಿ, ವೈ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಬೈ ಕಾಸ್ ಎಕ್ಸ್. ನೋಡಿ ವೈ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, ಇದು ಗೊತ್ತಿರಬೇಕು ನಿಮಗೆ. ಹೇಳಿ ನೆಕ್ಸ್ಟು ವೈ ಸ್ಕ್ವೇರ್ ಬೈ ಕಾಸ್, ವೈ ಸ್ಕ್ವೇರ್ ಇಂಟು 1 ಬೈ ಕಾಸ್ ಅಂತ. ಇದು 1 ಬೈ ಕಾಸ್ ಅಂದ್ರೇನು, ಸಿಕ್ಯಾನ್ ಎಕ್ಸ್, ಇದು ಗೊತ್ತಿರಬೇಕು. ಸೈನ್ ಬೈ ಕಾಸ್ ಟ್ಯಾನು, 1 ಬೈ ಕಾಸ್ ಅಂದರೆ ಸಿಕ್ಯಾನ್, ಪ್ಲಸ್ ವೈ ಟ್ಯಾನ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ವೈ. ಬರ್ನೌಲಿಸಲ್ಲಿ ಹೆಂಗೆ ಅಂದರೆ ಫಸ್ಟು ನಾವು ಈ ವೈ ಸ್ಕ್ವೇರ್ನ ಡಿವೈಡ್ ಮಾಡ್ಕೋಬೇಕು. ವೈ ಕ್ಯೂಬ್ ಇದ್ದರೆ ವೈ ಕ್ಯೂಬಿಂದ ಡಿವೈಡ್, ಗೊತ್ತಾಗ್ತಿದೆಯಲ್ವಾ. ವೈ ಪವರ್ ಎನ್ ಇದ್ದರೆ ವೈ ಪವರ್ ಎನ್ನಿಂದ ಡಿವೈಡ್ ಮಾಡಬೇಕು ಅಂದರೆ, ಅಥವಾ ಮಲ್ಟಿಪ್ಲೈ ಬೈ 1 ಬೈ ವೈ ಪವರ್ ಎನ್, ಅಥವಾ 1 ಬೈ ಇಲ್ಲಿ ವೈ ಸ್ಕ್ವೇರ್ ಇದ್ದರೆ 1 ಬೈ ವೈ ಸ್ಕ್ವೇರ್. ಇದಾದಮೇಲೆ ಏನು ಮಾಡಬೇಕು, 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ 1 ಬೈ ವೈ ಸ್ಕ್ವೇರ್ ವೈ ಟ್ಯಾನ್ ಎಕ್ಸ್ ಮೈನಸ್ 1 ಬೈ ವೈ ಸ್ಕ್ವೇರ್ ಸಿಕ್ಯಾನ್ ಎಕ್ಸ್ ಅಂದರೆ ಇದು ಹಂಗೆ ಇರುತ್ತೆ. ಇಲ್ಲಿ ವೈ ಕ್ಯಾನ್ಸಲ್ ಆಗಿ 1 ಬೈ ವೈ ಟ್ಯಾನ್ ಎಕ್ಸ್ ಆಗುತ್ತೆ, ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ. ಹಾಂ, ಇದಾದಮೇಲೆ ಏನು ಮಾಡ್ಬೇಕು ಹೇಳಿ, ಈ 1 ಬೈ ವೈ ಪವರ್ ಎನ್ ಮೈನಸ್ 1 ಏನು ಬಂದಿರುತ್ತೆ, ಈ 1 ಬೈ ವೈನ ಟಿ ಅಂತ ತೊಗೋಬೇಕು. ಏನು ತೊಗೋಬೇಕು, ಟಿ ಅಂತ ತೊಗೋಬೇಕು. ಹೇಳಿ ಲೆಟ್ ಟಿ ಈಸ್ ಈಕ್ವಲ್ ಟು 1 ಬೈ ವೈ. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೇಳಿ ಟಿಗೆ ಡಿಫ್ರೆನ್ಷಿಯೇಷನ್ ಏನು, ಡಿ ಟಿ ಬೈ ಡಿ ಎಕ್ಸ್. 1 ಬೈ ವೈಗೆ ಜ್ಞಾಪಕ ಇಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ವೈ ಎಕ್ಸ್ ಅಂದ್ರೇನು, ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಅದೇ ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ವೈ ಅಂದರೆ ಮೈನಸ್ 1 ಬೈ ವೈ ಸ್ಕ್ವೇರ್. ಆದರೆ ವೈಗೇನು, ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನಾಗುತ್ತೆ, ಇದು ಮೈನಸ್ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ. ದೇರ್ ಫೋರ್ ಹೇಳಿ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡ್ಕೊಳ್ಳಿ. ಈ ಮೈನಸ್ನ ಇಲ್ಲಿಗೆ ಶಿಫ್ಟ್ ಮಾಡ್ಬಿಡಿ.
ನೋಡಿ ಇದನ್ನ ಲೆಫ್ಟಲ್ಲಿ ಬರ್ಕೋತೀರಾ, ಇದನ್ನ ರೈಟಲ್ಲಿ ಬರ್ಕೋತೀರಾ. ಆಮೇಲೆ ಮೈನಸ್ ಆ ಕಡೆ ಹೋದರೆ ಏನಾಗುತ್ತೆ, ಮೈನಸ್ ಡಿ ಟಿ ಮಲ್ಟಿಪ್ಲೈ ಮೈನಸ್ ಮಾಡಿದಂಗೆ. ಅದು ಇದು ಮೈನಸ್ ಈ ಕಡೆ ಬಂದರೆ ಪ್ಲಸ್ ಯಾವಾಗ ಆಗುತ್ತೆ ಹೇಳಿ? ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ 1/y² ಡಿ ವೈ ಬೈ ಡಿ ಎಕ್ಸ್ ಬರೋದು. ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲಿ 0 ಇದೆ ಅಂದ್ಕೊಳ್ಳಿ, ಮೈನಸ್ ಈ ಕಡೆ ಬಂದರೆ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಈ ಕಡೆ ಹೋದರೆ ಮೈನಸ್ ಆಗುತ್ತೆ. ಅಥವಾ ಇದನ್ನ ಮೈನಸ್ಗೆ ಈ ಕಡೆ ಪ್ಲಸ್ ಮಾಡ್ಬಿಡಿ, ಈ ಪ್ಲಸ್ ಆ ಕಡೆ ಹೋದರೆ ಮೈನಸ್ ಆಗುತ್ತೆ. ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಮಲ್ಟಿಪ್ಲೈ ಮೈನಸ್ ಮಾಡಿದಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. 1/y² ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ, ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಏನು ಅಂದ್ಕೊಳ್ಳಿ, ಇದನ್ನ ಅರ್ಥ ಆಗ್ತಿದೆಯಲ್ವಾ? ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರಿಬೇಕು. ಏನು ಬರಿಬೇಕು? ಬಿಕಮ್ಸ್. ಹೇಳಿ ಏನಾಗುತ್ತೆ ಈಕ್ವೇಷನ್ 1? 1/y² ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು? ಮೈನಸ್ ಡಿ ಟಿ ಬೈ ಡಿ ಎಕ್ಸ್. 1/y² ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು? ಡಿ ಟಿ ಬೈ ಡಿ ಎಕ್ಸ್ ಮೈನಸ್ 1/y ಅಂದ್ರೇನು? ಟಿ. ಉಳಿಯೋದೇನು? ಟ್ಯಾನ್ ಎಕ್ಸ್. ಇಲ್ಲೇನು ಉಳಿಯುತ್ತೆ? ಮೈನಸ್ ಸಿಕ್ಯಾನ್ ಎಕ್ಸ್. ಈಗ ನೋಡಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ಕೋಬಿಡಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, 1/y² ಡಿ ವೈ ಬೈ ಡಿ ಎಕ್ಸ್ ಬದಲು ಮೈನಸ್ ಡಿ ಟಿ ಬೈ ಡಿ ಎಕ್ಸ್. ಮೈನಸ್ ಹಂಗೆ ಇರಲಿ, 1/y ಬದಲು ಟಿ. ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸಿಕ್ಯಾನ್ ಎಕ್ಸ್. ಮಲ್ಟಿಪ್ಲೈ ಮೈನಸ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಡಿ ಟಿ ಬೈ ಡಿ ಎಕ್ಸ್, ಮೈನಸ್ ಇಂಟು ಮೈನಸ್ ಟಿ ಟ್ಯಾನ್ ಎಕ್ಸ್, ಮೈನಸ್ ಇಂಟು ಮೈನಸ್ ಸಿಕ್ಯಾನ್. ಅರ್ಥ ಆಗ್ತಿದೆಯಲ್ವಾ? ಇದು ಯಾವ ಫಾರ್ಮ್ ಆಯ್ತು ಈಗ? ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ. ಅಥವಾ ಇದನ್ನ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ. ಅರ್ಥ ಆಗ್ತಿದೆಯಲ್ವಾ? ಲೀನಿಯರ್ಗೆ ಬಂದಮೇಲೆ ಈ ಥರ ಬರೀರಿ. ಹೇಳಿ, ದ ಈಕ್ವೇಷನ್ ಈಸ್ ಏನಂತ ಬರೀಬೇಕು? ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಬರೀರಿ. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದ ಫಾರ್ಮ್ ಅಂತ ಬರೀರಿ. ಯಾವ ಫಾರ್ಮಲ್ಲಿದೆ? ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ, ವೇರ್ ಪಿ ಅಂದ್ರೇನು? ಪಿ ಟಿ ಅಂದರೆ ಇದು ಟಿ, ಇದು ಪಿ. ಪಿ ಏನು? ಆ್ಯಂಡ್ ಕ್ಯೂ ಅಂದರೆ ರೈಟ್ ಹ್ಯಾಂಡ್ ಸಿಕ್ಯಾನ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೋಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೇನು? ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, ಇ ಪವರ್ ಇಂಟೆಗ್ರಲ್ ಆಫ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಇ ಪವರ್ ಇಂಟೆಗ್ರಲ್ ಆಫ್ ಟ್ಯಾನ್ ಎಕ್ಸ್ ಗೊತ್ತಿರಬೇಕು. ಇಂಟೆಗ್ರಲ್ ಆಫ್ ಟ್ಯಾನ್ ಎಕ್ಸ್ ಏನು? ಲಾಗ್ ಆಫ್ ಸಿಕ್ಯಾನ್ ಎಕ್ಸ್. ಇದೇನಾಗುತ್ತೆ? ಲಾಗ್ ಆಫ್ ಸಿಕ್ಯಾನ್ ಎಕ್ಸ್. ನೋಡಿ, ಇ ಪವರ್ ಲಾಗ್ ಎ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಇ ಪವರ್ ಲಾಗ್ ಎ ಅಂದರೆ ಬರೀ ಎ. ಏನಾಗುತ್ತೆ ಇದು? ಸಿಕ್ಯಾನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು? ಇದನ್ನ ರಬ್ ಮಾಡಿಬಿಡ್ತೀನಿ. ಇದನ್ನ ಬೇಗ ಫೋಟೋ ಇದನ್ನ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇಲ್ಲಿ ಪಿ ಅಂದರೆ ಇದನ್ನ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂಗೆ ಕಂಪೇರ್ ಮಾಡಿದ್ರೆ ಪಿ ಅಂದರೆ ಟ್ಯಾನ್ ಎಕ್ಸು, ಕ್ಯೂ ಅಂದರೆ ಸಿಕ್ಯಾನ್ ಎಕ್ಸು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್ ಅಂದರೆ ಈಸ್ ಈಕ್ವಲ್ ಟು ಇ ಪವರ್ ಇಂಟೆಗ್ರಲ್ ಆಫ್ ಪಿ ಅಂದರೆ ಏನು? ಟ್ಯಾನ್ ಎಕ್ಸ್ ಡಿ ಎಕ್ಸ್. ಇ ಪವರ್ ಇಂಟೆಗ್ರಲ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಲಾಗ್ ಆಫ್ ಸಿಕ್ಯಾನ್ ಎಕ್ಸ್, ದಟ್ ಈಸ್ ಸಿಕ್ಯಾನ್ ಎಕ್ಸ್. ಇದನ್ನ ರಬ್ ಮಾಡ್ಬಿಡ್ತೀನಿ. ಈಗ ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ್ಮೇಲೆ ಡೈರೆಕ್ಟ್ ಸೊಲ್ಯೂಷನ್ ಈಸ್ ಅಂತ ಬರೀಬೇಕು. ಏನಂತ ಬರೀತೀರಾ? ಸೊಲ್ಯೂಷನ್ ಈಸ್ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇದ್ದರೆ ಇದ್ರ ಸೊಲ್ಯೂಷನ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ವೈ ಬದಲು ಏನಿದೆ? ಇಲ್ಲಿ ಟಿ ಇದೆ. ವೈ ಬದಲು ಟಿ ಹಾಕಿ. ಹೇಳಿ, ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ಸೊಲ್ಯೂಷನ್ಗೆ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ರಬ್ ಮಾಡ್ತೀನಿ. ಈಗ ಟಿ ಅಂದರೆ ಏನು?
ಸಬ್ಟ್ಯೂಟ್ ಮಾಡಿ 1/y ನೀಟಾಗಿ ಸಬ್ಟ್ಯೂಟ್ ಮಾಡಿಬಿಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಸೀಕ್ಯಾನ್ ಎಕ್ಸ್. ಕ್ಯೂ ಅಂದರೆ ವಾಟ್ ಈಸ್ ಕ್ಯೂ? ಕ್ಯೂ ಸೀಕ್ಯಾನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಸೀಕ್ಯಾನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಇದೇನಾಗುತ್ತೆ? 1 ಇಂಟು ಸೀಕ್ಯಾನ್ ಎಕ್ಸ್ ಅಂದರೆ ಸೀಕ್ಯಾನ್ ಎಕ್ಸ್ ಬೈ ವೈ. ಸೀಕ್ಯಾನ್ ಎಕ್ಸ್ ಇಂಟು ಸೀಕ್ಯಾನ್ ಎಕ್ಸ್ ಏನು? ಇಂಟೆಗ್ರಲ್ ಆಫ್ ಸೀಕ್ಯಾನ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಗೊತ್ತಿರಬೇಕು. ಏನು ಇಂಟೆಗ್ರಲ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸು? ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಇಷ್ಟೇ. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ. ಕಾಸ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು ವೈ ಸೈನ್ ಎಕ್ಸ್ ಇಂಟು ವೈ ಇಂಟು ಸೈನ್ ಎಕ್ಸ್ ಮೈನಸ್ ವೈ ಡಿ ಎಕ್ಸ್. ಕಾಸ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು ವೈ ಇಂಟು ಸೈನ್ ಎಕ್ಸ್ ಮೈನಸ್ ವೈ ಇಂಟು ಡಿ ಎಕ್ಸ್. ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಇಂಟು ಸೈನ್ ಎಕ್ಸ್. ಈ ಡಿ ಎಕ್ಸ್ ಈ ಕಡೆ ಕಳಿಸಿರೋದು. ಆಮೇಲೆ ವೈ ಇಂಟು ಸೈನ್ ಎಕ್ಸ್ ವೈ ಸೈನ್ ಎಕ್ಸ್ ವೈ ಇಂಟು ವೈ ಸ್ಕ್ವೇರ್. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸು ಮೈನಸ್ ವೈ ಸ್ಕ್ವೇರ್ ಬೈ ಕಾಸ್ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ನು. ವೈ ಸ್ಕ್ವೇರ್ 1 ಬೈ ಕಾಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈ ಕಡೆ ಬಂದರೆ ವೈ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ವೈ ಸ್ಕ್ವೇರ್ ಸೀಕ್ಯಾನ್ ಎಕ್ಸ್ ಮಲ್ಟಿಪ್ಲೈ ಬೈ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ವೈ ಸ್ಕ್ವೇರ್ ವೈ ಟ್ಯಾನ್ ಎಕ್ಸ್. ಇದು 1 ಬೈ ವೈ ಸ್ಕ್ವೇರ್ ಸೀಕ್ಯಾನ್ ಎಕ್ಸ್. 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ವೈ ಟ್ಯಾನ್ ಎಕ್ಸ್ ಮೈನಸ್ ಸೀಕ್ಯಾನ್ ಎಕ್ಸ್. ಇಲ್ಲಿ ಲೆಟ್ ಟಿ ಅಂದರೆ 1 ಬೈ ವೈ ತೊಗೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿ ಟಿ ಬೈ ಡಿ ಎಕ್ಸ್ ಏನಾಗುತ್ತೆ? ಮೈನಸ್ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ದೇರ್ ಫಾರ್ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ? ಟಿ ಬೈ ಡಿ ಎಕ್ಸ್. ಈಕ್ವೇಷನ್ ಬಿಕಮ್ಸ್ ಹೇಳಿ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಬದಲು ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಮೈನಸ್ 1 ಬೈ ವೈ ಬದಲು ಟಿ ಟ್ಯಾನ್ ಎಕ್ಸ್ ಮೈನಸ್ ಸೀಕ್ಯಾನ್ ಎಕ್ಸ್ ಮಲ್ಟಿಪ್ಲೈ ಬೈ ಮೈನಸ್ 1 ಮಾಡಿದಾಗ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಟಿ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು 6. The equation is linear differential equation of the form dt by dx plus pt is equal to q, where p ಅಂದರೆ ಏನು? tan x, q ಅಂದರೆ secant x. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ e ಪವರ್ ಇಂಟಗ್ರಲ್ ಆಫ್ p dx. e ಪವರ್ ಇಂಟಗ್ರಲ್ ಆಫ್ p ಅಂದರೆ ಏನು? tan x dx. e ಪವರ್ ಇಂಟಗ್ರಲ್ ಆಫ್ tan x ಅಂದರೆ log secant x ಅಂದರೆ ಬರೀ secant x. ಸೊಲ್ಯೂಷನ್ ಇಸ್ ಹೇಳಿ t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ ಸಿ. ಟಿ ಅಂದರೆ ಏನು? ವೈ ಇಲ್ಲಿದೆಯಲ್ಲ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಸೀಕ್ಯಾನ್ ಎಕ್ಸು. ಆಮೇಲೆ ಕ್ಯೂ ಅಂದರೆ ಸೀಕ್ಯಾನ್ ಎಕ್ಸ್ ಇಲ್ಲಿದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಸೀಕ್ಯಾನ್ ಎಕ್ಸ್. ಸೀಕ್ಯಾನ್ ಎಕ್ಸ್ ಇಂಟು ಸೀಕ್ಯಾನ್ ಎಕ್ಸ್ ಸ್ಕ್ವೇರ್ ಎಕ್ಸ್. ಸೀಕ್ಯಾನ್ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು ಇಂಟಗ್ರಲ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಪ್ಲಸ್ ಸಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.